ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಷರಾಶಿಯವರಿಗೆ ಈ ವರ್ಷ ನೋಡೋದಾದ್ರೆ ನೋಡಿ, 10ನೇ ಮನೆಗೆ ಡಿಸೆಂಬರ್ ನಂತರದಲ್ಲಿ ರಾಹುವಿನ ಒಂದು ಸಂಚಾರ ಉಂಟಾಗತ್ತೆ. ಮೇಷರಾಶಿಯವರು 7.5 ಪ್ರಾರಂಭ ಹಂತದಲ್ಲಿದ್ದಾರೆ. 7.5 ಪ್ರಾರಂಭ ಹಂತದಲ್ಲಿದ್ದಾರೆ. ಗುರು 4ರಲ್ಲಿ ಸಂಚಾರವನ್ನ ಇನ್ನು ಮುಂದೆ ಮಾಡಲಿದ್ದಾನೆ. 4ನೇ ಸ್ಥಾನ ಗುರು ಬಲ ಅಂತ ಹೇಳಲಿಕ್ಕಾಗಲ್ಲ, ಆದ್ರೆ ಇರುವಂತಹ ಒಂದಷ್ಟು ಕಷ್ಟಗಳು ನಿವೃತ್ತಿ ಆಗತ್ತೆ. ಶನಿ 12ನೇ ಮನೆಯಲ್ಲಿ ಸಂಚಾರ ಮಾಡಿದ ಮೇಲೆ ಇದ್ದಂತಹ ಖರ್ಚುಗಳು ಏನೇನಾಗಿದೆ ಅದೆಲ್ಲವೂ ಕೂಡ ಸ್ವಲ್ಪ ಸ್ಟೆಬಿಲೈಸ್ ಆಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಕಾಣಸಿಗತ್ತೆ. 4ನೇ ಸ್ಥಾನವನ್ನು ತಾಯಿಯ ಸ್ಥಾನ, ಸುಖ ಸ್ಥಾನ, ಕುಟುಂಬ ಸ್ಥಾನ, ವಾಹನ ಸ್ಥಾನ, ಭೂಮಿಯ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಮೇಷರಾಶಿಯವರಿಗೆ 9ನೇ ಮನೆ ಅಧಿಪತಿಯಾಗಿರುವಂತಹ ಗುರು 4ರಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಭೂಮಿಯ ವಿಚಾರದಲ್ಲಿ ಲಾಭ ಉಂಟಾಗುವಂತಹ ಒಂದು ಸಾಧ್ಯತೆ. ಹಾಗಾಗಿ ಭೂಮಿಯ ವಿಚಾರದಲ್ಲಿ ಯಾವುದೋ ತೀರ್ಮಾನ ಆಗದೆ ಇರುವಂತಹ ವಿಚಾರಗಳು ಇತ್ಯಾದಿಗಳೇನಾದ್ರು ಇದ್ರೆ, ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಯೋಚನೆ ಇದ್ರೆ, ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ತುಂಬ ದಿವಸದಿಂದ ಏನಾದರೂ ಯೋಚನೆಯನ್ನು ಇಟ್ಕೊಂಡು ಅದನ್ನು ಕಾರ್ಯಗತಕ್ಕೆ ತರಲಿಕ್ಕೆ ಆಗದಿದ್ದರೆ ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಆಗಬೇಕಾದ್ರೆ ಒಳ್ಳೆ ಯೋಗವನ್ನು ತಂದುಕೊಡುವಂತಹ ಸಾಧ್ಯತೆ. ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಶನಿ 12ರಲ್ಲಿದ್ದಾನೆ. 7.5 ಅನ್ನುವಂಥದ್ದು ತುಂಬ ಹೆಚ್ಚಾಗಿ ಅನಿಷ್ಟ ಫಲಗಳನ್ನು ಕೊಡುವಂಥದ್ದು, ಪಾಪಗಳು ಜಾಸ್ತಿ ಇರೋರಿಗೆ. ಅಂದರೆ 7.5 ಇವಾಗ ಮೇಷರಾಶಿಯವ್ರಿಗೆ ಇರುತ್ತೆ ಅಂದರೆ ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಎಫೆಕ್ಟ್ ಆಗಲ್ಲ ಅಲ್ವಾ. ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೋ ಅವರಿಗೆ ಕರೋನಾ ಜಾಸ್ತಿ ತೊಂದರೆ ಕೊಡುತ್ತೆ. ಹಾಗೆ ಗ್ರಹಗಳು ಫಲವನ್ನು ಕೊಡುವಂಥದ್ದು ಹೇಗೆ ಅಂತ ಆದರೆ, ಯಾರಿಗೆ ಈ ಪಾಪ ಕರ್ಮಗಳು ಜಾಸ್ತಿ ಇರುತ್ತೆ ಅಂಥವರಿಗೆ ಶನಿ ತುಂಬ ತೊಂದರೆಯನ್ನು ಕೊಡ್ತಾನೆ ಅಂತ. ಶನಿಯ ಒಂದು ಕಾರಕತ್ವ ಇರೋದೇ ಹಾಗೆ, ಪಾಪಕ್ಕೆ ಫಲವನ್ನು ಕೊಡುವಂಥವ್ನು ಶನಿ, ಪುಣ್ಯಕ್ಕೆ ಫಲವನ್ನು ಕೊಡುವಂಥವ್ನು ಗುರು. ಹಾಗಾಗಿ ಗುರು ಶನಿಗಳೇ ತುಂಬ ಪ್ರಧಾನವಾಗಿ ಜಾತಕದಲ್ಲಿ ಅಥವಾ ರಾಶಿ ಚಕ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರು. ಮೇಷರಾಶಿಯವರಿಗೆ ಈ ವರ್ಷ ಹೇಳಬೇಕು ಅಂತಂದರೆ ಗುರುವಿನ ಸಂಚಾರದ ನಂತರ ಸ್ವಲ್ಪ ಒಳ್ಳೆ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಆದರೆ ರಾಹುವಿನ ಸಂಚಾರ ನಮಗೆ ಕರ್ಮಸ್ಥಾನದಲ್ಲಿ ಆದಾಗ ಕರ್ಮಾಧಿಪತಿಯಾಗಿರುವಂತಹ ಕರ್ಮಕಾರಕನೂ ಆಗಿರುವಂತಹ ಶನಿ ವ್ಯಯದಲ್ಲಿದ್ದಾನೆ. ರಾಹು ಡಿಸೆಂಬರ್ ನಂತರ ಕರ್ಮಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಆದ ಕಾರಣ ಎಲ್ಲೋ ಒಂದು ರೀತಿ ಹೇಳಬೇಕು ಅಂತಂದರೆ ಅವರಿಗೆ ಕೆಲಸದ ವಿಚಾರದಲ್ಲಿ ಈ ಡಿಸೆಂಬರ್ ತಿಂಗಳ ನಂತರದಲ್ಲಿ, ಅಂದರೆ 2026 ಡಿಸೆಂಬರ್ ನಂತರದಲ್ಲಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂತಹ ಯೋಗಗಳು ಅನ್ನುವಂಥದ್ದು ಕಾಣಸಿಗತ್ತೆ. ಪ್ರಾರಂಭದ 6 ತಿಂಗಳುಗಳು ಚೆನ್ನಾಗಿದ್ದರೆ ಇನ್ನದಾದ 6 ತಿಂಗಳುಗಳ ನಂತರದಲ್ಲಿ ಒಂದು ರೀತಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗುವಂತಹ, ಕೆಲಸದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂತಹ, ಕೆಲಸದಲ್ಲಿ ಬದಲಾವಣೆ ಆಗುವಂತಹ, ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು, ಹಿಂಸೆಗಳು, ಮಾನಸಿಕವಾಗಿ ನೆಮ್ಮದಿ ಇಲ್ಲದಿರುವಿಕೆ ಇದೆಲ್ಲ ಕಾಣಿಸುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ ಕಾಣಸಿಗುತ್ತೆ. ಮೇಷರಾಶಿಯವರು ಏನು ಮಾಡ್ಬೋದು? ಪ್ರಾರಂಭದಲ್ಲಿ ಏನು ಮಾಡೋದು ಬೇಡ, ನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆಯನ್ನು ಮಾಡುವಂಥದ್ದು ಡಿಸೆಂಬರ್ ತಿಂಗಳಾದ ನಂತರದಲ್ಲಿ, ಮತ್ತು 7.5 ಪ್ರಭಾವದಿಂದ ಶನೇಶ್ವರ ಸ್ವಾಮಿಯನ್ನು, ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಉತ್ತಮ ಫಲಗಳನ್ನು ತಂದುಕೊಡಲಿದೆ.